ನಿಮಗೆ ಈಗ ಇಲ್ಲಿ ಬಿಡುಗಡೆ ಆಗಿರೋ ಯಾವ ಸಿನಿಮಾನು ನೋಡಕ್ಕೆ ಇಷ್ಟ ಆಗ್ತಾ ಇಲ್ವಾ? ಹಾಗಾದ್ರೆ ನಮ್ಮ ದೇಶ ಬಿಟ್ಟು ಬೇರೆ ದೇಶಕ್ಕೆ ಹೋಗ್ಬಿಡಿ. ಯಾಕೆ ಅಂತೀರಾ? ನೇರವಾಗಿ ಅಲ್ಲ, ದುರಂದನ್ ಸಿನಿಮಾದ ಮೂಲಕ ಸಿನಿಮಾ ಶುರುವಾದ 20 ನಿಮಿಷಗಳಲ್ಲೇ ನಾವೆಲ್ಲ ಬೇರೆ ರಾಷ್ಟ್ರಕ್ಕೆ ಹೋಗ್ಬಿಡ್ತೀರಿ ಗುರು. 3.5 ಗಂಟೆ ಅಲ್ಲೇ ಇದ್ದಂತೆ ಭಾಸವಾಗುತ್ತದೆ ನಮ್ಗೆ ಸಿನಿಮಾ ನೋಡ್ತಾ ಇದ್ರೆ. ಏನ್ ಇದ್ರ ಸ್ಟೋರಿ ಏನು ಅಂತ ನೋಡೋಕೆ ಮುಂಚೆ ನನ್ನ ಚಾನಲ್ ನ ಒಂದೇ ಒಂದ್ಸರಿ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ, ಹಾಗೆ ಮೇಲೆ ಇರೋ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಇದೊಂದು ಸ್ಪೈ ಆಕ್ಷನ್ ಥ್ರಿಲ್ಲರ್ ಸಿನಿಮಾ ಅಂತ ಹೇಳ್ಬೋದು. ನೈಜ ಘಟನೆಗಳನ್ನು ಆಧರಿಸಿ ಕತೆ ಕಟ್ಟಿದ ರೀತಿಯಲ್ಲಿ ಅದ್ಭುತವಾಗಿದೆ. ಸಿನಿಮಾಗೆ ಹೋಗುವ ಮುನ್ನ ಅದರ ಡೈರೆಕ್ಷನ್ ಕೇಳಿದ್ರೆ ಬೆಚ್ಚೋದು ಗ್ಯಾರಂಟಿ ಗುರು. ಏಕೆಂದ್ರೆ ಈ ಸಿನಿಮಾ ಇರುವುದು ಬರೋಬ್ಬರಿ 3 ಗಂಟೆ 34 ನಿಮಿಷಗಳು ಗುರು. ಆದ್ರೆ ಒಬ್ಬ ಕುಳಿತು ತೆರೆಯ ಕಡೆಗೆ ಗಮನ ಕೊಟ್ರೆ ಅದು ಹೇಗೆ ಅಷ್ಟುದ್ದನೆಯ ಸಿನಿಮಾ ಮುಗ್ದೋಗ್ಬಿಡ್ತಪ್ಪ ಅಂತ ಅನ್ಸುತ್ತೆ. ಸಿನಿಮಾದ ಕತೆ ಹೇಳಿರುವ ರೀತಿಯೇ ಅಷ್ಟು ರೋಚಕವಾಗಿದೆ ಅಂತ ಹೇಳ್ಬೋದು ಗುರು. ಹಾಗೆ ಈ ಸಿನಿಮಾ ಕಂದಹಾರ್ ವಿಮಾನ ಅಪಹರಣ ಪ್ರಕರಣದಿಂದ ಶುರುವಾಗುತ್ತೆ ಗುರು. ಸಂಸತ್ ಮೇಲಿನ ದಾಳಿಯನ್ನು ಒಳಗೊಂಡು ಮುಂಬೈ ತಾಜ್ ಹೋಟೆಲ್ ಮೇಲಿನ ದಾಳಿಗೆ ಕನೆಕ್ಟ್ ಆಗ್ತಾ ಹೋಗ್ತೈತೆ. ಇವಷ್ಟೇ ಅಲ್ಲದೆ ಭಾರತದ ಆರ್ಥಿಕತೆಯನ್ನು ಅಲಿಗಾಡಿಸಲು ನಕಲಿ ಕರೆನ್ಸಿ ನೋಟುಗಳನ್ನು ಮುದ್ರಿಸಿ ಭಾರತದೊಳಗೆ ಹರಿಬಿಡುತ್ತಿದ್ದ ವಿಷಯವನ್ನು ಇಲ್ಲಿ ಸಂಪೂರ್ಣವಾಗಿ ತೆರೆ ಮೇಲೆ ತರಲಾಗಿದೆ. ಈ ಎಲ್ಲಾ ವಿಷಯಗಳು ಡಾಕ್ಯುಮೆಂಟರಿ ಸ್ಟೈಲ್ ನಲ್ಲಿ ಇಲ್ಲ ಗುರು. ಬೇಹುಗಾರನೊಬ್ಬನ ಪ್ರಯಾಣದ ಕಥೆಯ ಮಧ್ಯೆ ಅಧ್ಯಾಯಗಳಂತೆ ಈ ವಿಷಯಗಳನ್ನ ರೋಚಕವಾಗಿ ಚಿತ್ರದಲ್ಲಿ ತರಲಾಗಿದೆ ಅಂತ ಹೇಳ್ತೀನಿ. ಹಾಗೆ ಈ ಚಿತ್ರ ಈ ಹಿಂದೆ ಉರಿ ದ ಸರ್ಜಿಕಲ್ ಸ್ಟ್ರೈಕ್ ಚಿತ್ರವನ್ನು ನಿರ್ದೇಶಿಸಿದಂತ ಆದಿತ್ಯ ದರ್ ಈ ಸಿನಿಮಾದ ನಿರ್ದೇಶಕ. ಕತೆ, ಚಿತ್ರಕಥೆ, ಹಿನ್ನೆಲೆ ಸಂಗೀತ, ಸಂಕಲನ ಯಾವ್ದ್ರ ಬಗ್ಗೆನೂ 2 ಮಾತಿಲ್ಲ ಗುರು. ಎಲ್ಲಾನು ಸೂಪರ್ ಅಂತ ಹೇಳ್ಬೋದು. ಆದ್ರೆ ನಟನೆಯ ಬಗ್ಗೆ ಒಂದಷ್ಟು ಮಾತನಾಡ್ಲೇಬೇಕು. ಯಾಕಂದ್ರೆ ರಣವೀರ್ ಸಿಂಗ್ ಆದರೂ ಎಲ್ಲರನ್ನು ಹಿಂದಿಕ್ಕಿ ವಾವ್ ಅನ್ನೋ ರೀತಿ ಶಹಬಾಸ್ ಪಡೆಯುವುದು ಮಾತ್ರ ಅಕ್ಷಯ್ ಖನ್ನಾ. ರೆಹಮಾನ್ ಡಕಾಯತ್ ಪಾತ್ರದಲ್ಲಿ ಪ್ರತಿ ದೃಶ್ಯ ಬಂಧಗಳು ಗಂಭೀರವಾಗಿ ಕಣ್ಣಿನಲ್ಲೇ ಡೈಲಾಗ್ ಹೇಳಿಬಿಡಬಲ್ಲ ಅಕ್ಷಯ್ ಖನ್ನಾ ತಾನೇ ಅದ್ಭುತ ನಟ ಅನ್ನೋದನ್ನ ಈ ಸಿನಿಮಾದಲ್ಲಿ ಸಾಬೀತನ್ನ ಪಡಿಸಿದ್ರೆ. ಅಜಿತ್ ದೋವಲ್ ಪಾತ್ರದಲ್ಲಿ ಮಾಧವನ್ ಎಷ್ಟು ಸೂಕ್ತವಾಗಿ ಹೊಂದ್ಕೊಂತಾರೆ ಅಂದ್ರೆ ಅದು ಮಾಧವನ್ನ ಅಂತ ಕಂಡುಹಿಡಿಯೋದಕ್ಕೆ ಆಗಲ್ಲ ಗುರು. ಸ್ವಲ್ಪ ಹೊತ್ತು ಅಷ್ಟು ಕಷ್ಟ ಅನ್ಸುತ್ತೆ ಅಲ್ಲಿ ನೋಡಿದ್ರೆ. ಸೊ ಮಾಧವನ ಅನ್ನೋದು ನಾವು ಫೈಂಡ್ ಔಟ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಆ ರೀತಿಯಾಗಿ ಮಾಧವನ್ ಅವರು ಪಾತ್ರಕ್ಕೆ ಜೀವ ತುಂಬಿದ್ರು ಅಂತ ಹೇಳ್ಬೋದು. ಈ ಸಿನಿಮಾದಲ್ಲೂ 2 ಭಾಗಗಳಿವೆ ಅಂತ ಚಿತ್ರತಂಡ ಈಗಾಗಲೇ ಅನೌನ್ಸ್ ಮಾಡಿದೆ. ಮುಂದಿನ ಭಾಗ ಮುಂದಿನ ವರ್ಷ ಮಾರ್ಚ್ಗೆ ಬಿಡುಗಡೆ ಆಗುತ್ತದೆ ಅಂತ ಹೇಳ್ತಾ ಇದ್ದಾರೆ. ಕೊನೆಯ ಭಾಗಕ್ಕಾಗಿ ಈ ಸಿನಿಮಾದಲ್ಲಿ ಕೊಟ್ಟಿರುವ ಪೀಠಿಕೆ ಅಷ್ಟು ಚೆನ್ನಾಗಿದೆ ಅಂದ್ಮೇಲೆ ಕೊನೆಯ ಭಾಗಕ್ಕಾಗಿ ಪ್ರೇಕ್ಷಕ ಎದುರು ನೋಡುವಂತಾಗ್ಬೇಕು ಅಂತ ಚಿತ್ರತಂಡ ಹೇಳ್ತಾ ಇದೆ. ಈ ಸಿನಿಮಾ ನೀವು ನೋಡ್ಬೇಕಂದ್ರೆ ಒಂದಿಲ್ಲಿ ಗಮನಿಸಲೇಬೇಕು ಗುರು. ಏನಂದ್ರೆ ಸಿನಿಮಾದಲ್ಲಿ ತೋರಿಸಿರುವ ಹಿಂಸೆ ಭಯಂಕರ. ರಕ್ತ, ಹಿಂಸೆ, ಗಾಯಗಳು ಇಂಥವೆಲ್ಲ ನಿಮ್ಗೆ ಭಯ ತರಿಸ್ತೈತೆ ಅನಿಸ್ತೈತಿ ಈ ಸಿನಿಮಾ ನೋಡ್ತಾ ಇದ್ರೆ. ಸೊ ಈ ಸಿನಿಮಾಗೆ ಹೋಗ್ತಿರೋದೇ ಮೇಲು ಅಂತ ನಿಮ್ಗೆ ಅನ್ಸ್ಬಿಡುತ್ತೆ. ಸಾಧ್ಯವಾದ್ರೆ ಒಮ್ಮೆ ಇದರ ಟ್ರೈಲರ್ನ ಒಂದ್ಸರಿ ನೋಡ್ಬಿಡಿ. ಆ ಟ್ರೈಲರ್ ನೋಡಿದ್ಮೇಲೆ ನಿಮ್ಗೆ ಈ ಸಿನಿಮಾ ನೋಡ್ಬೇಕು ಅನ್ಸಿದ್ರೆ ಸಿನಿಮಾ ಖಂಡಿತ ನೋಡ್ಬೋದು. ಯಾಕಂದ್ರೆ ಟ್ರೈಲರ್ ನೋಡಲು ಸಾಧ್ಯ ಆದ್ರೆ ಮಾತ್ರ ಆ ಸಿನಿಮಾನು ನೀವು ಕುತ್ಕೊಂಡು ನೋಡ್ಬೋದು 3 ಗಂಟೆ 34 ನಿಮಿಷ. ಯಾಕಂದ್ರೆ ಇಲ್ಲಿ ಹಿಂಸೆ, ಭಯಾನಕ, ರಕ್ತ, ಹಿಂಸೆ, ಗಾಯಗಳು ಇದೆಲ್ಲ ಎ ಸರ್ಟಿಫಿಕೇಟ್ ಕೊಟ್ಬಿಟ್ಟಿದ್ರೆ. ಯಾಕಂದ್ರೆ ನನಗೆ ಸಿಕ್ಕಾಪಟ್ಟೆ ಹಿಂಸೆ ಅನ್ಸಿದ ದೃಶ್ಯ ಒಂದು ಈ ಸಿನಿಮಾದಲ್ಲಿ ನೋಡಿದೆ ನಾನು. ಹಾಗೆ ಈ ಸಿನಿಮಾಗೆ ಎ ಸರ್ಟಿಫಿಕೇಟ್ ಕೂಡ ಸಿಕ್ಬಿಟ್ಟಿದೆ. ಅದರಿಂದ ಮಕ್ಕಳನ್ನ ಕರ್ಕೊಂಡು ಹೋಗೋದು ಅಷ್ಟೇನ್ ಸೂಕ್ತ ಅಲ್ಲ ಅಂತ ನನ್ನ ಅನಿಸಿಕೆ. ಸೊ ಮೊನ್ನೆ ಅಷ್ಟೇ ಬಿಡುಗಡೆಯಾಗಿರುವ ಸಿನಿಮಾ ಈಗಾಗಲೇ ಒಳ್ಳೆ ಪ್ರತಿಕ್ರಿಯೆಯನ್ನ ಪಡಿತಾ ಇದೆ. ಹಾಗೆ 200 ಕೋಟಿಗಳತ್ತ ಸಾಕ್ತಾ ಇದೆ ಕಲೆಕ್ಷನ್. ಸೊ ಈ ಸಿನಿಮಾ ನೋಡ್ಬೇಕು ಅಂದ್ರೆ 2 ಡಬಲ್ ಗುಂಡ್ಗೆ ಇರ್ಬೇಕು ಗುರು. ಯಾಕಂದ್ರೆ ಫುಲ್ಲು ಆಕ್ಷನ್ ದೃಶ್ಯಗಳು, ರಕ್ತ ಸಿಕ್ತ ದೇಹಗಳು, ಗಾಯಗಳು, ಭಯಂಕರ ಸಾವು ನೋವುಗಳು, ಈ ತರ ಇರ್ತಕ್ಕಂಥ ಸಿನಿಮಾ. ಸೊ ಅನಿಮಲ್ ನೋಡಿರ್ಬೋದು ನೀವು. ಸೊ ಅದಕ್ಕಿಂತ ಭಯಂಕರ ಅನ್ನೋ ತರ ಇದೆ. ಸೊ ಹಂಗಾಗಿ ನೀವು ನೋಡ್ಬೇಕು ಅಂದ್ರೆ ಒಂದ್ಸರಿ ಟ್ರೈಲರ್ ನೋಡಿ, ಇಲ್ಲಾಂದ್ರೆ ಒಂದ್ಸರಿ ನನ್ನ ಈ ವಿಡಿಯೋನ ನೋಡಿ ಆಮೇಲೆ ನೀವು ಸಿನಿಮಾಗೆ ಹೆಜ್ಜೆ ಇಡೋದಕ್ಕೆ ಒಳ್ಳೇದು ಅಂತ ನಾನು ಹೇಳ್ತೀನಿ ಅಂತ ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ದಯಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ಬೋದು ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದೇ ಒಂದು ಲೈಕ್ ಶೇರ್ ಕೊಟ್ಬಿಡಿ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಧನ್ಯವಾದಗಳು. ಶುಭ ದಿನ ಗುರು.